ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಇಂಗ್ಲಿಷ್ ವರ್ಣಮಾಲೆಯ 7ನೇ ಅಕ್ಷರವಾದ ಜಿ ಹೆಸರಿನಿಂದ ಪ್ರಾರಂಭವಾಗುವ ಜನಗಳ ಅದ್ಭುತ ಗುಣಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಜಿ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳು ಒಂದು ಅಪರೂಪದ ಕೊಹಿನೂರು ವಜ್ರದ ಹಾಗೆ ಗುಣಗಳನ್ನು ಹೊಂದಿರುತ್ತಾರೆ. ಇವರಿಗೆ ಅತ್ಯಂತ ಹೆಚ್ಚು ಸ್ನೇಹಿತರ ಬಳಗವಿದ್ದರೂ ಕೆಸರಿನಲ್ಲಿ ಕಮಲ ಒಂದೇ ಹೇಗೆ ಬೆಳೆಯುವುದೋ ಹಾಗೆಯೇ ಇವರ ಸ್ನೇಹಿತರ ನಡುವೆ ಇವರು ಬಹಳ ಪ್ರಕಾಶಮಾನವಾಗಿ ಜನರನ್ನು ಆಕರ್ಷಿಸುತ್ತಾರೆ. ಇವರ ಆಕರ್ಷಣೆ ಇವರ ನಗುಮುಖ. ಸದಾ ಹಾಸ್ಯ, ಚಟಾಕಿ, ವಿನೋದ, ಜೋಕ್, ಮುಲಾಜಿಲ್ಲದೆ ಮಾಡುವರು. ಬಹಳ ಚುರುಕು. ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಶಿಸ್ತಾಗಿ ಮಾಡಬೇಕು. ಇವರಿಗೆ ಹಿಡಿದ ಕೆಲಸ ಬಿಡುವುದಿಲ್ಲ, ಮಾಡಿಯೇ ತೀರುತ್ತಾರೆ. ಆದರೆ ಮಾಡುವ ಮುಂಚೆ ಯೋಜನೆಗಳನ್ನು ಬಹಳ ಶಿಸ್ತುಬದ್ಧವಾಗಿ ಹಾಕಿ ನಂತರ ಕಾರ್ಯರೂಪಕ್ಕೆ ಇಳಿದು ಪರಿಪೂರ್ಣವಾಗಿ ಗೊಳಿಸುತ್ತಾರೆ. ಮೇಲ್ನೋಟಕ್ಕೆ ಇವರು ಎಲ್ಲರೊಂದಿಗೂ ಬೆರೆಯುತ್ತಾರೆ. ಆದರೂ ಬಹಳ ಸಂಕೋಚ, ನಾಚಿಕೆ ಒಳಗೆ ಬಚ್ಚಿಟ್ಟಿಕೊಂಡಿರುವ ಮನುಷ್ಯರು ಇವರು. ನೋಡಲು ಗುಂಡು ಗುಂಡಾಗಿ ಇದ್ದು ಕೆನ್ನೆ ಮಾತ್ರ ಯಾವುದೇ ಸಮಯದಲ್ಲೂ ಕರಗುವುದಿಲ್ಲ, ಹಾಗೆ ತುಂಬಿಕೊಂಡಿರುತ್ತಾರೆ. ಹಿರಿಯರಿಗೆ, ದೊಡ್ಡವರಿಗೆ ಗೌರವ ನೀಡುವುದರಲ್ಲಿ ಇವರು ಸಿದ್ಧಹಸ್ತರು. ರೇಗಿಸುವುದು, ಗಾಸಿಪ್ಸ್ ಇವರಿಗೆ ಬಲು ಇಷ್ಟವಾದ ವಿಷಯ. ಇನ್ನು ಪ್ರೀತಿ ಪ್ರೇಮದ ವಿಷಯದಲ್ಲಿ ಯುವತಿಯಾದರೆ ಯುವಕನು ಮೊದಲು ಪ್ರೇಮ ನಿವೇದನೆ ಮಾಡಲಿ ಎಂದು ಕಾಯುವರು. ಯುವಕನಾದರೆ ಯುವತಿಯು ಮೊದಲು ಪ್ರೇಮ ನಿವೇದನೆ ಮಾಡಲಿ ಎಂದು ಕಾಯುವರು. ಬಹಳ ಸಮಯ ಇವರು ಹೃದಯದಿಂದ ಇಷ್ಟಪಟ್ಟವರ ಮುಂದೆ ಪ್ರೇಮ ನಿವೇದನೆಯನ್ನು ಮಾಡದೆ ಕಾಲ ತಳ್ಳುವರು. ಪ್ರೀತಿಯ ವಿಷಯದಲ್ಲಿ ಪ್ರೇಮ ಪರಿಪಕ್ವವಾದ ಮೇಲೆ, ಅಂದರೆ ಆ ಸಂಬಂಧ ಗಟ್ಟಿಯಾದರೆ ಮಾತ್ರ ಖರ್ಚು ಮಾಡುವರು, ಇಲ್ಲವಾದರೆ ಖರ್ಚು ಮಾಡುವುದಿಲ್ಲ. ಇವರು ಜೀವನದ ಪ್ರಾರಂಭದಲ್ಲಿ ಬಹಳ ಕಷ್ಟ, ಸಂಘರ್ಷವಿದ್ದರೂ ಮದುವೆಯ ನಂತರ ಅಭಿವೃದ್ಧಿ ಹೆಚ್ಚು. ಮ್ಯೂಸಿಕ್, ಹೊರಗಿನ ಪ್ರವಾಸ, ದೇಶ ಸುತ್ತುವುದು ಇವರಿಗೆ ಬಲು ಇಷ್ಟವಾದ ವಿಷಯಗಳು. ಇವರು ಸಂಬಂಧ, ಬಾಂಧವ್ಯ ಮತ್ತು ಆಪ್ತರೊಡನೆ ಭಾವನಾತ್ಮಕವಾಗಿ ಬೆಸೆದುಕೊಂಡರೆ ಅವರ ಕಾಳಜಿ ಹೆಚ್ಚು ವಹಿಸುವರು. ಆದರೆ ಇವರು ಯಾರ ಬಗ್ಗೆಯೂ ಹೆಚ್ಚು ಕಾಳಜಿ ವಹಿಸಿಕೊಳ್ಳುವರೋ ಅವರು ಇವರ ಭಾವನೆಯನ್ನು ಬಹಳಷ್ಟು ಕಾಲ ಅರ್ಥವೇ ಮಾಡಿಕೊಳ್ಳುವುದಿಲ್ಲ. ಇದು ಇವರಿಗೆ ಬಹಳ ಕಷ್ಟವಾಗಿ ಪರಿಣಮಿಸುತ್ತದೆ. ಕುಟುಂಬದವರ ಮೆಚ್ಚುಗೆ ಮಾತು ಮತ್ತು ಒಂದು ಶಬಾಷ್ಗಿರಿ, ಒಂದು ಥ್ಯಾಂಕ್ಸ್ ಇವರನ್ನು ಮುಂದೆ ನುಗ್ಗಲು, ಸಮಾಜದಲ್ಲಿ ಹೆಸರುಗಳಿಸಲು, ಮುಂದೆ ಹೆಜ್ಜೆ ಹಾಕಲು ಒಂದು ರೀತಿ ವಾಹನಕ್ಕೆ ಪೆಟ್ರೋಲ್ ಹಾಕಿದ ಹಾಗೆ ವೇಗವಾಗಿ ಹೋಗಿ ಗುರಿಯನ್ನು ತಲುಪುವಂತೆ ಮಾಡುವುದು. ಇವರಿಗೆ ಕ್ಷಮಿಸುವ ಗುಣ ಕಡಿಮೆ. ವ್ಯಕ್ತಿಯು ತನಗೆ ಹಾನಿ ಮಾಡಿದರೆ ಮತ್ತೆಂದು ಇವರ ಮುಖವನ್ನು ನೋಡಲು ಇಷ್ಟಪಡುವುದಿಲ್ಲ. ಇವರಿಗೆ ಯಾರಾದರೂ ಒಂದು ಸಹಾಯ ಮಾಡಿದರೆ ಅದನ್ನು ಜ್ಞಾಪಕವಾಗಿ ಇಟ್ಟುಕೊಂಡು ಅದಕ್ಕೆ ಪ್ರತಿಯಾಗಿ ಸಹಾಯ ಮಾಡುವರು. ಸುತ್ತಿ ಬಳಸಿ ಮಾತನಾಡುವುದು, ಸ್ವಾರ್ಥಕ್ಕಾಗಿ ಇವರನ್ನು ಉಪಯೋಗಿಸಿಕೊಳ್ಳುವುದು ಇವರಿಗೆ ಇಷ್ಟವಾಗುವುದಿಲ್ಲ. ನೇರ ಮಾತುಗಳು ಇವರಿಗೆ ಇಷ್ಟ. ಇವರ ಮಾತು ಹೃದಯದಿಂದ ಬಂದ ಮಾತುಗಳೇ ಆಗಿರುತ್ತದೆ. ಎಲ್ಲರನ್ನೂ ತನ್ನ ಜೊತೆಗೆ ಕೈ ಹಿಡಿದು ನಡೆಸುವ ಸ್ವಭಾವ ಇರುತ್ತದೆ. ಇವರು ಹುಟ್ಟು ನಾಯಕತ್ವ ಗುಣವನ್ನು ಹೊಂದಿರುತ್ತಾರೆ. ಇವರು ಅತ್ಯಂತ ಬುದ್ಧಿವಂತರೂ ಆಗಿದ್ದರೂ ಯಾರೊಂದಿಗೂ ತೋರಿಸಿಕೊಳ್ಳುವುದಿಲ್ಲ. ಆದರೆ ಒಂದು ಸಮಸ್ಯೆಗೆ ಪರಿಹಾರ ಕೇಳಿದರೆ ಮಾತ್ರ ಯಾವುದೇ ದುರಾಭಿಮಾನ ತೋರದೆ ಸ್ನೇಹಿತರಾಗಿ ಪರಿಹಾರವನ್ನು ಹೇಳುವರು. ಯಾವುದೇ ವೈಯಕ್ತಿಕ ವಿಚಾರ ಇವರು ಒಂದಿಗೆ ಹಂಚಿಕೊಳ್ಳುವುದಿಲ್ಲ. ಇವರು ಅತ್ಯಂತ ಮೂಡಿಗಳು. ಬಹಳ ಬೇಗ ಯಾವುದನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಬಹಳ ಯೋಚಿಸಿ ಆ ಸಮಯದ ಮೇಲೆ ಇವರ ಮನಸ್ಸು ಆಯ್ಕೆಯ ನಿರ್ಧಾರವಾಗಿರುತ್ತದೆ. ಇವರ ತಲೆಯಲ್ಲಿ ಹೊಸ ಆಲೋಚನೆಗಳು ನಿರಂತರವಾಗಿ ವ್ಯಾಪಾರದ ಬಗ್ಗೆ ಬರುತ್ತಿರುತ್ತದೆ. ಇವರು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹ ಮಾಡುವಾಗ ಈ ಅಕ್ಷರದಿಂದ ಪ್ರಾರಂಭವಾಗುವ ಮೊದಲನೇ ಅಕ್ಷರದ ಈ ಇನಿಷಿಯಲ್ಗಳಲ್ಲಿ ಹೆಚ್ಚಿಗೆ ಸ್ನೇಹ ಸಂಬಂಧಗಳನ್ನು ಮುಂದುವರಿಸಬಾರದು. ಆ ಅಕ್ಷರ ಯಾವುದೆಂದರೆ ಎಕ್ಸ್, ಇ, ಟಿ, ಎನ್, ಯು, ವಿ. ಈ 5 ಅಕ್ಷರದ ಜೊತೆ ಬಹಳ ಎಚ್ಚರಿಕೆಯಿಂದ ಇರುವುದು, ಅಗತ್ಯ ವಹಿಸುವುದು ಇವರಿಗೆ ಶ್ರೇಯಸ್ಸನ್ನು ತರುತ್ತದೆ. ಇವರಿಗೆ ಶುಭವರ್ಷಗಳು 25, 27, 29, 31, 34. ಇವರು ಟೀಚಿಂಗ್, ಲೀಡರ್,
ಸರ್ಕಾರಿ ಕೆಲಸ, ಆ್ಯಕ್ಟರ್, ರಿಪೋರ್ಟರ್, ಬಿಸ್ನೆಸ್, ಬ್ರೋಕರ್, ವೆಹಿಕಲ್, ಓನ್ ಬಿಸ್ನೆಸ್ನಲ್ಲಿ ಇವರು ಅತ್ಯಂತ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಬಹುದು ಹಾಗೂ ಇವರಿಗೆ ಶುಭವನ್ನು ತರುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.